ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ನವರು ಫ್ರೀಯಾಗಿ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ನ ಕೊಡ್ತಾ ಇದ್ದಾರೆ. ಬಟ್ ಒಂದು ಕಂಡೀಷನ್ ಇದೆ. ಏನಪ್ಪ ಅಂದರೆ, ನೀವು ರೆಗ್ಯುಲರ್ ಆಗಿ ಫ್ಲಿಪ್ಕಾರ್ಟ್ನಲ್ಲಿ ಶಾಪ್ ಮಾಡ್ತೀರಾ ಅಂದರೆ ಅಡ್ವಾಂಟೇಜ್ ಆಗಬಹುದು. ಪ್ರತಿ ತಿಂಗಳು 4 ಆರ್ಡ್ರನ್ನ ಮಾಡಬೇಕಾಗುತ್ತೆ ಫ್ಲಿಪ್ಕಾರ್ಟ್ನಲ್ಲಿ. ಮಿನಿಮಮ್ ಪರ್ಚೇಸ್ ವ್ಯಾಲ್ಯೂ ₹299. ಒಟ್ಟಿನಲ್ಲಿ ತಿಂಗಳಿಗೆ ಟೋಟಲ್ ₹1,196 ಏನಾದರೂ ಪರ್ಚೇಸ್ ಮಾಡಿದರೆ ನಿಮಗೆ ಒಂದು ಆ ತಿಂಗಳಿಗೆ ನೆಟ್ಫ್ಲಿಕ್ಸಿಂದು ಮೊಬೈಲ್ ಪ್ಲ್ಯಾನ್ ನಿಮಗೆ ಸಿಗುತ್ತೆ. ಈ ಮೊಬೈಲ್ ಪ್ಲ್ಯಾನಿಗೆ ನಂಗೆ ಅನ್ನಿಸ್ದಂಗೆ ₹199 ಇರಬೇಕು ಅನಿಸುತ್ತೆ. ಆಯಿತಾ, ಒಳ್ಳೆಯ ಡಿಸ್ಕೌಂಟ್, ಒಳ್ಳೆಯ ಆಫರ್. ನಂಗೆ ಅನ್ನಿಸ್ದಂಗೆ ಮಿಸ್ ಮಾಡ್ಕೊಂಬೇಡಿ. ನೀವು ರೆಗ್ಯುಲರಾಗಿ ಶಾಪ್ ಮಾಡ್ತೀರಾ ಅಂದರೆ ಈವನ್ ಫ್ಲಿಪ್ಕಾರ್ಟ್ ಮಿನಿಟಲ್ಲಿ ಶಾಪ್ ಮಾಡಿದ್ರೂ ಸಾಕು. ಆಯಿತಾ, ಅಂದರೆ ಫ್ಲಿಪ್ಕಾರ್ಟ್ ಮಿನಿಟ್ ಅಂದರೆ ದಿನಸಿ ಸಿಗುತ್ತಲ್ವ, ಪ್ರತಿದಿನದ್ದು ಹಾಲು ಮೊಸರು ಆ ಥರದ್ದು ಬೇಕಾದರೂ ಮಾಡ್ಬೋದು, ಗ್ರೋಸರೀಸ್ ಎಲ್ಲ. ಸೊ ನೋಡಿ, ಒಳ್ಳೆ ಆಫರು. ಆಯಿತಾ, ಎಷ್ಟು ದಿನ ಕೊಡ್ತಾರೋ ಗೊತ್ತಿಲ್ಲ. ನಂಗೆ ಅನ್ನಿಸ್ತಂಗೆ ತುಂಬ ಲಾಂಗ್ ಟರ್ಮ್ ಕೊಡೋ ಡೌಟು. ಆಗಸ್ಟ್ 1ನೇ ತಾರೀಕಿಂದ ಈ ಆಫರ್ ಶುರುವಾಗ್ತಾ ಇದೆ. ಯೂಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಫ್ರೀಯಾಗಿ ನೆಟ್ಫ್ಲಿಕ್ಸ್ ಸಿಗುತ್ತೆ ಅಂತ ಅಂದರೆ, ಫ್ರೀಯಾಗಿ ಏನು ಸಿಗುತ್ತೆ ಅಂದ್ರೂ ಬಿಡಬಾರ್ದು. ಆಯಿತಾ, ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಎಲಾನ್ ಮಸ್ಕು ಅಮೇರಿಕಾದಲ್ಲಿ ಅವನದೇ ಒಂದು ನೆಟ್ವರ್ಕ್ ಪ್ರೊವೈಡಿಂಗ್ ಕಂಪನಿಯನ್ನು ಶುರು ಮಾಡ್ತಾನಂತೆ. ಏರ್ಟೆಲ್ ಜಿಯೋ ರೀತಿ ಒಂದು ಕಂಪನಿಯನ್ನು ಅಮೇರಿಕಾದಲ್ಲಿ ಸ್ಟಾರ್ಲಿಂಕ್ ಅಂತಲೇ ಶುರು ಮಾಡ್ಬೋದು. ಈಗ ಸದ್ಯಕ್ಕೆ ಸ್ಯಾಟಲೈಟ್ ಮುಖಾಂತರ ಕನೆಕ್ಟಿವಿಟಿಯನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟು ಟವರ್, ಅಲ್ಲಿ ಲೋಕಲ್ ಟವರ್ಗಳನ್ನ ಹಾಕಿ 4G 5G ನೆಟ್ವರ್ಕನ್ನು ಕೂಡ, ಅಂದರೆ ಮೊಬೈಲ್ ಏನು ಸಿಮ್ ಹಾಕೋ ಆಪ್ಷನ್ ಇರುತ್ತೆ, ಸೊ ಆ ಮೊಬೈಲ್ ಸಿಮ್ ಹಾಕಿ ಸ್ಟಾರ್ಲಿಂಕಿಂದು ನೀವು ನೆಟ್ವರ್ಕನ್ನು ಯೂಸ್ ಮಾಡುವಂಥ ಆಪ್ಷನ್ ನೆಕ್ಸ್ಟು ಸ್ಟಾರ್ಲಿಂಕ್ ಅವ್ರು ತೊಗೊಂಬರ್ತಾರಂತೆ. ಈ ಒಂದು ನ್ಯೂಸ್ ಹೊರಗಡೆ ಬಂದ ತಕ್ಷಣ ಅಲ್ಲಿರುವಂಥ ಲೋಕಲ್ ನೆಟ್ವರ್ಕ್ ಪ್ರೊವೈಡಿಂಗ್ ಕಂಪ್ನಿಗಳು AT&T ಎಲ್ಲ ಇರ್ತಾವಲ್ವ, ಸೊ ಅವ್ರದ್ದೆಲ್ಲ ಸ್ಟಾಕ್ಸ್ ಎಲ್ಲ ಕಿತ್ಕೊಂಡು ಡೌನ್ ಆಗಿದೆಯಂತೆ. ತೊಗೊಂಬರ್ಬೇಕು. ಕಾಂಪಿಟೇಷನ್ ಇದ್ದಷ್ಟು ತುಂಬ ಒಳ್ಳೆಯದು. ಎಲಾನ್ ಮಸ್ಕ್ ಏನಾದ್ರು ನಮ್ಮ ದೇಶಕ್ಕೆ ಬಂದುಬಿಟ್ರೆ ಅವ್ರದ್ದೇ ಒಂದು ಸಿಮ್ ಲಾಂಚ್ ಮಾಡಿ ನೆಟ್ವರ್ಕ್ ಹೆಂಗಿರುತ್ತೆ ಯೋಚನೆ ಮಾಡಿ. ನಂಗೆ ಅನ್ನಿಸ್ತಂಗೆ ದೇಶದವರು ಎಲಾನ್ ಮಸ್ಕ್ ನಮ್ಮ ದೇಶದ ಒಳಗೆ ಬರೋಕ್ಕೆ ಬಿಡಲ್ಲ. ನಮ್ಮ ಅಂಬಾನಿ ಅವ್ರು ಇದ್ದಾರಲ್ಲ, ಅಂಬಾನಿ ಫುಲ್ ಇನ್ಫ್ಲೂಯೆನ್ಸು. ಆಯಿತಾ, ಸೊ ರಾಜಕಾರಣಿಗಳಿಗೆ ಹೇಳಿ ಪ್ರಧಾನಮಂತ್ರಿ ಲೆವೆಲ್ ತನಕ ಹೋಗಿ ಈ ಬೇರೆ ದೇಶದ ಕಂಪ್ನಿಗಳು ಬರೋದು ಬೇಡ ಅಂತ ನಿಲ್ಲಿಸ್ಬಿಡ್ತಾರೆ. ಬೇಕಾರೆ ಬಂದರೆ ತುಂಬ ಕಷ್ಟ ನಮ್ಮ ದೇಶದ ಕಂಪ್ನಿಗಳಿಗೆ, ಏನಕ್ಕಂದರೆ ಅವನ ಹತ್ರ ಅಷ್ಟು ದುಡ್ಡಿದೆ, ಬೇಜಾನ್ ದುಡ್ಡಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈಗ ಸ್ವಲ್ಪ ದಿನಗಳ ಮುಂಚೆ ನಾನು ಹೇಳಿದ್ದೆ ಜಿಯೋ ಏರ್ಟೆಲ್ ವಿನವರು ಅವರ ರೀಚಾರ್ಜ್ ಬೆಲೆಯನ್ನು ಅಟ್ಲೀಸ್ಟ್ 12% ಜಾಸ್ತಿ ಮಾಡ್ತಾರೆ ಅಂತ. ಸೊ ಮುಂದಿನ 3-4 ತಿಂಗಳಲ್ಲಿ ಇದಾಗುತ್ತೆ. ಸ್ಲೋಗಿ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಸೊ ಸದ್ಯಕ್ಕೆ ಏನು ₹350 ಪ್ಲ್ಯಾನ್ ಇದೆ, ಅವೆಲ್ಲ ಕ್ಲೋಸ್ ಟು ₹400 ಆಗೋ ಚಾನ್ಸಸ್ ಇದೆ. ಹತ್ತತ್ರ ₹50, ₹40-50 ಬೆಲೆ ಜಾಸ್ತಿ ಆಗುತ್ತೆ. ರೆಡಿಯಾಗಿ. ಆಯಿತಾ, ಸೊ ನೆಕ್ಸ್ಟು 1,000 ಲೆವೆಲಿಗೆ ರೀಚ್ ಆದರೂ ಮುಂದಿನ 3-4 ವರ್ಷದಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಒಂದು ಬ್ರ್ಯಾಂಡ್ ಅವರು ಒಂದು ನೆಟ್ವರ್ಕ್ ಪ್ರೊವೈಡಿಂಗ್ ಕಂಪನಿ ಮಾಡಿದ್ರೆ ಇನ್ನೊಂದಕ್ಕೆ ಸ್ವಿಚ್ ಆಗ್ಬೋದು. ಬಟ್ ಇಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ, ಎಲ್ಲರೂ ಜಾಸ್ತಿ ಮಾಡ್ತಾರೆ. ಏನು ಆಪ್ಷನ್ ಇಲ್ಲ ನಮಗೆ, ರೀಚಾರ್ಜ್ ಮಾಡಿಸ್ಕೊಳ್ಳೇಬೇಕು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಜಿಯೋನವರು ಹೊಸ ಲೈವ್ TV ಚಾನಲ್ಸ್ ಪ್ಲ್ಯಾನನ್ನು ತೊಗೊಂಬರ್ತಾ ಇದ್ದಾರೆ. ಸೊ 3-in-1 ಪ್ಲ್ಯಾನ್ನ ಕೂಡ ತೊಗೊಂಬಂದಿದ್ದಾರೆ. ಅಂದರೆ ಬ್ರಾಡ್ಬ್ಯಾಂಡು, OTT ಮತ್ತು TV. ಆಯಿತಾ, ಲೈವ್ ಚಾನಲ್ಸ್ಗಳು ಬರುವಂಥ ಆಪ್ಷನ್ನು. ಸೊ ಎಲ್ಲದೂ ಬೇಕಾದ್ರೆ ತಗೋಬೋದು. ಬೇಕು ಅಂದರೆ ಬರೀ ಲೈವ್ TV ಚಾನಲ್ಸನ್ನು ಬೇಕಾದ್ರೆ ನೀವು ಸಬ್ಸ್ಕ್ರಿಪ್ಷನ್ ತಗೊಬೋದು. ಲೈವ್ TV ಚಾನಲ್ 1,000ಕ್ಕಿಂತ ಹೆಚ್ಚು ಲೈವ್ TV ಸಿಗುತ್ತಂತೆ. ಸೊ ಇದಕ್ಕೆ ತಿಂಗಳಿಗೆ ₹400. ನಿಮ್ಮ ಹತ್ರ ಆಲ್ರೆಡಿ ಇಂಟರ್ನೆಟ್ ಇದೆ ಅಂತ ಅಂದರೆ ಸಪ್ರೇಟಾಗಿ ನೀವು ಡಿಶ್ಗೂ ಸಹ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ, ಅದರಲ್ಲೇ ಇನ್ಕ್ಲೂಡ್ ಆಗಿ ಬಂದುಬಿಡುತ್ತೆ. ಆಯಿತಾ, ಬಟ್ ಇಂಟರ್ನೆಟ್ ಬೇಕೇ ಬೇಕು. ಸೊ ನೀವು ಸಪ್ರೇಟಾಗಿ ಪೇ ಮಾಡ್ತಾಯಿದ್ರೆ ಇದನ್ನು ಚೂಸ್ ಮಾಡುವಂಥದ್ದು ನಂಗೆ ಅನ್ನಿಸ್ದಂಗೆ ವರ್ತ್ ಅನಿಸುತ್ತೆ. ಆಯಿತಾ, ಇನಿಷಿಯಲಿ ಕೆಲವೊಂದು ಆಫರ್ ಕೊಡ್ತಾ ಇದ್ದಾರೆ, ಆಮೇಲೆ ಪ್ರೈಸನ್ನು ಮತ್ತೆ ಜಾಸ್ತಿ ಮಾಡಿದ್ರೆ ಮಾಡ್ಬೋದು. ತಿಂಗಳಿಗೆ ₹707 ವಿತ್ ಇಂಟರ್ನೆಟ್ ವಿತ್ TV ಅಂತ ಅಂದರೆ ಒಳ್ಳೆಯ ಆಫರ್ ನಂಗೆ ಅನ್ನಿಸ್ದಂಗೆ. ಆಯಿತಾ, ಸೊ 2+1 ಅಂದರೆ 2 ತಿಂಗಳು ತಗೊಂಡು ಪ್ಲಸ್ 1 ತಿಂಗಳು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇನಿಷಿಯಲ್ ಆಫರ್ ಮೋಸ್ಟ್ಲಿ ಅದು ನೋಡ್ಬೇಕು, ಆಮೇಲೆ ಮೋಸ್ಟ್ಲಿ ಚೇಂಜ್ ಜಾಸ್ತಿ ಮಾಡಿದ್ರು ಮಾಡ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮಹಾರಾಷ್ಟ್ರ ಗೌರ್ಮೆಂಟ್ನವರು ಯಾವುದೇ ಪ್ರೈವೇಟ್ ವೆಹಿಕಲ್ಗಳಿಗೆ ಪೊಲೀಸ್ ಅನ್ನುವಂಥ ಸ್ಟಿಕ್ಕರನ್ನು ಹಾಕುವಂಥದ್ದನ್ನು ಬ್ಯಾನ್ ಮಾಡಿ ಬಿಸಾಕಿದ್ದಾರೆ. ನಾರ್ಮಲ್ ವ್ಯಕ್ತಿಗಳಷ್ಟೇ ಅಲ್ಲ, ಈವನ್ ಪೊಲೀಸರು ಕೂಡ ಅವರ ಪ್ರೈವೇಟ್ ವೆಹಿಕಲ್ಗಳಿಗೆ ಪೊಲೀಸ್ ಅನ್ನುವಂಥ ಸ್ಟಿಕ್ಕರ್ನ ಹಾಕುವಾಗಿಲ್ಲ. ಗೌರ್ಮೆಂಟ್ ವೆಹಿಕಲ್ಗಳಿಗೆ ಹಾಕುವಂಥದ್ದು ಓಕೆ. ಆಯಿತಾ, ನಮ್ಮಲ್ಲಿ ಎಷ್ಟೋ ಸಲ ಹೆಂಗಾಗುತ್ತೆ ಅಂದರೆ, ಅವ್ರು ಪೊಲೀಸ್ ಆಗಿರೋದೇ ಇಲ್ಲ, ಬಟ್ ಸ್ಟಿಲ್ ಪೊಲೀಸ್ ಅಂತ ಬೋರ್ಡನ್ನು ಹಾಕ್ಕೊಂಡಿರುತ್ತೆ ಎದುರಿಸೋಕ್ಕೆ, ಏನೋ ಒಂದು ಹವಾ ಕ್ರಿಯೇಟ್ ಮಾಡೋದಕ್ಕೆ. ಬಟ್
ಯಾರು ಕೂಡ ನೆಕ್ಸ್ಟು ಮಹಾರಾಷ್ಟ್ರದಲ್ಲಿ ಹಾಕಂಗಿಲ್ಲ. ನಮ್ಮ ರಾಜ್ಯಕ್ಕೂ ಕೂಡ ಈ ಒಂದು ಬ್ಯಾನ್ ಬರಬೇಕು. ಏನಂತೀರ, ನಿಮ್ಗೇನು ಅನಿಸುತ್ತೆ? ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಮೈಕ್ರೋಸಾಫ್ಟ್ನವರು ಅವರ ವಿಂಡೋಸ್ 11 OS ಕಡಿಮೆ ರ್ಯಾಮ್ ಇದ್ದರೂ ಕೂಡ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಆಪ್ಟಿಮೈಸ್ ಮಾಡ್ತಾ ಇದ್ದಾರಂತೆ. ಬರೀ 8 GB ರ್ಯಾಮ್ ಇದ್ದರೂ ತುಂಬ ಸ್ಮೂತಾಗಿ ರನ್ ಆಗೋ ರೀತಿ ಮಾಡ್ತಾ ಇದ್ದಾರಂತೆ. ಮುಂಚೆ ಈ ಚಿಪ್ಪು ಸ್ಟೋರೇಜ್ ಎಲ್ಲ ಶಾರ್ಟೇಜ್ ಆಗಿಂತ ಮುಂಚೆ 16 GB ಇದ್ರೂ ಸ್ಲೋ ಅನಿಸ್ತಿತ್ತು. ಸೊ ಇದೀಗ ವಿಂಡೋಸ್ ಫೈಲ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಸರ್ಚು, ಸ್ಟಾರ್ಟ್ ಮೆನು ಇವೆಲ್ಲ ತುಂಬ ಇನ್ನೂ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೋರ್ OS ಸ್ವಲ್ಪ ಕಡಿಮೆ ರ್ಯಾಮನ್ನೇನೋ ಯೂಸ್ ಮಾಡುತ್ತಂತೆ. ಅಂದರೆ ಇದೆಲ್ಲ ಶಾರ್ಟೇಜ್ ಆಗಿರೋದ್ರಿಂದ ಎಲ್ಲ ಲ್ಯಾಪ್ಟಾಪ್ PC ಮ್ಯಾನುಫ್ಯಾಕ್ಚರ್ ಮಾಡೋರು ಬರೀ 8 GB ರ್ಯಾಮ್ನ ಕೊಡೋಕ್ಕೆ ಶುರು ಮಾಡಿದ್ದಾರೆ ಇತ್ತೀಚೆಗೆ. ಸೊ ಅದರಿಂದ ಅದಕ್ಕೂ ಸ್ಮೂತಾಗಿ ಕೆಲಸ ಮಾಡೋ ರೀತಿ ಆಪ್ಟಿಮೈಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟಾಟಾ ಮೋಟಾರ್ಸ್ ಅವರು ಜಗತ್ತಿನ ಒನ್ ಆಫ್ ದ ಮೋಸ್ಟ್ ಫ್ಯೂಯಲ್ ಎಫಿಷಿಯಂಟ್, ಎನರ್ಜಿ ಎಫಿಷಿಯಂಟ್ EV ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಸೊ ಈ ರೀತಿ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಸೊ ಜಗತ್ತಿನಲ್ಲೇ ಟಾಪ್ ಮೋಸ್ಟ್ ಆಯಿತು ನಂಬರ್ 1 ಎನರ್ಜಿ ಎಫಿಷಿಯೆಂಟ್ EV ಕಾರು ಟಾಟಾದವ್ರದಂತೆ. ಕ್ರೇಜಿ. ಅಂದರೆ ಬ್ಯಾಟ್ರಿ ಟೆಕ್ನಾಲಜಿನೂ ಅದಕ್ಕೆ ಮ್ಯಾಟ್ರ್ ಆಗುತ್ತೆ. ಅಂದರೆ ನಾವು ಎಷ್ಟು ಪವರ್ ಕನ್ಸ್ಯೂಮ್ ಆಗುತ್ತೆ, ಅದು ಔಟ್ಪುಟ್ ಎಷ್ಟು ಕೊಡುತ್ತೆ, ಅದ್ರ ಮೇಲೆ ಈ ಒಂದು ಎಕಾನಮಿ, ಎನರ್ಜಿ ಎಫಿಷಿಯನ್ಸಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಒಳ್ಳೆಯದು, ಇಂಟ್ರೆಸ್ಟಿಂಗ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಆಪಲ್ನವರು ಇನ್ನು ಕೆಲವು ದಿನಗಳಲ್ಲಿ M5 ಅಲ್ಟ್ರಾ ಇರುವಂಥ ಹೊಸ ಮ್ಯಾಕ್ ಸ್ಟುಡಿಯೋನ ಲಾಂಚ್ ಮಾಡ್ತಾ ಇದ್ದಾರೆ. ಹೆವಿ ಜಾಸ್ತಿ ದುಡ್ಡಿಗೆ ಇದು ಲಾಂಚ್ ಆಗಬಹುದು. ಸೊ ಈ ವರ್ಷನೇ ಲಾಂಚ್ ಆಗುತ್ತೆ. ಇದರಲ್ಲಿ ಅಪ್ ಟು 768 GB ತನಕ ರ್ಯಾಮ್ ಇರುತ್ತಂತೆ. ಯೋಚನೆ ಮಾಡ್ಕೊಳ್ಳಿ, 768 GB ರ್ಯಾಮ್ ವೇರಿಯಂಟ್ ತಗೊಂಬಿಟ್ರೆ ಪ್ರೈಸ್ ಎಷ್ಟಾಗಬಹುದು ಅಂತ. ಇತ್ತೀಚೆಗೆ ಎಲ್ಲ ಪ್ರೈಸ್ ಜಾಸ್ತಿ ಆದಮೇಲೆ ಇದಕ್ಕೆ ಎಷ್ಟಾಗ್ಬೋದು ಗೆಸ್ ಮಾಡಿ. ಇನ್ನೂ ಲಾಂಚ್ ಆಗಿಲ್ಲ, ನೋಡೋಣ. ಕ್ರೇಜಿ, ಬಟ್ ಹೆವಿ ಪವರ್ಫುಲ್ ಆಗಿರುತ್ತೆ ಈ ಒಂದು PC. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಮಾರ್ಟ್ಫೋನ್ ರೀಟೇಲರ್ಸ್ಗಳು ಈ ಮೊಬೈಲ್ ಬ್ರ್ಯಾಂಡ್ಗಳಿಗೆ ಒಂದು ಸಜೆಷನ್ನ ಕೊಡ್ತಾ ಇದ್ದಾರೆ. ಏನಪ್ಪ ಅಂತ ಅಂದರೆ, ದಯವಿಟ್ಟು ಈ ನೋ ಕಾಸ್ಟ್ EMIನ ತೆಗೆದುಬಿಡಿ. ಯಾವುದೇ ಕಾರಣಕ್ಕೂ ಸ್ಮಾರ್ಟ್ಫೋನ್ಗಳ ಮೇಲೆ ನೋ ಕಾಸ್ಟ್ EMIಯನ್ನು ಕೊಡಬೇಡಿ ಅಂತ. ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಈ ನೋ ಕಾಸ್ಟ್ EMIಯಿಂದ ಸ್ಮಾರ್ಟ್ಫೋನ್ಗಳ ಬೆಲೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆಯಂತೆ. ಈ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಏನಪ್ಪ ಮಾಡ್ತಾರೆ ಅಂತ ಅಂದರೆ, ಫೋನ್ನ ಲಾಂಚ್ ಮಾಡ್ತಾರೆ, ಅದಕ್ಕೆ ನೋ ಕಾಸ್ಟ್ EMIನ ಬ್ರ್ಯಾಂಡ್ ಕಡೆಯಿಂದ ಕೊಡ್ತಾರೆ. ಅಂದರೆ ಆ ಒಂದು ಇಂಟ್ರೆಸ್ಟನ್ನು ಬ್ರ್ಯಾಂಡ್ನವರು ಬೇರ್ ಮಾಡ್ತಾರೆ. ಅಂದರೆ ಈ ಮೊಬೈಲ್ ಕಂಪ್ನಿಗಳೇ ಎಷ್ಟೋ ಸಲ EMIಗೆ ಬರುವಂಥ ಇಂಟ್ರೆಸ್ಟನ್ನು ಅವ್ರ ಕಡೆಯಿಂದ ಪೇ ಮಾಡ್ತಾರೆ. ಸೊ ಈ ರೀಟೇಲರ್ಸ್ಗಳು ಏನಪ್ಪ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಇವರು ನೋ ಕಾಸ್ಟ್ EMI ಕೊಡೋದ್ರಿಂದ ಆ ಲಾಸ್ ಏನಿರುತ್ತೆ, ಆ ಇಂಟ್ರೆಸ್ಟ್ ಪೇ ಮಾಡುವಂಥ ಲಾಸ್ ಏನು ಬ್ರ್ಯಾಂಡ್ಗಳು ಬೇರ್ ಮಾಡ್ತಾ ಇದ್ದಾರೆ, ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ಫೋನ್ನ ಬೆಲೆಯನ್ನು ಇನಿಷಿಯಲಿ ಬೇಸ್ ಪ್ರೈಸನ್ನ ಜಾಸ್ತಿ ಮಾಡ್ತಾರೆ. ಇದರಿಂದ ನಮಗೆ ಸೇಲ್ಸಿಗೆ ಹೊಡ್ತಾ ಬೀಳುತ್ತೆ. ಈ ಕಾರಣದಿಂದ ನೋ ಕಾಸ್ಟ್ EMIನೇ ರಿಮೂವ್ ಮಾಡಿಬಿಡಿ, ಫೋನ್ ಪ್ರೈಸ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಈ ರೀಟೇಲರ್ಸ್ಗಳು ಹೇಳ್ತಾ ಇದ್ದಾರೆ. ಇದು ಕೂಡ ಒಂದು ರೀತಿ ಒಳ್ಳೆಯ ಐಡಿಯಾನೇ ಅಲ್ವಾ? ಸೊ ನೋ ಕಾಸ್ಟ್ EMIಯಿಂದ ಆ್ಯಕ್ಚುಯಲ್ ಫೋನ್ನ ಬೆಲೆ ಜಾಸ್ತಿ ಆಗ್ತಿರೋದು ಇಂಡೈರೆಕ್ಟ್ಲಿ ನಿಜ ಆಗಿರ್ಬೋದು, ಆಯಿತಾ? ಅಷ್ಟೊಂದು ಜಾಸ್ತಿ ಆಗಿಲ್ಲ, ಒಂದು ಲೆವೆಲಿಗೆ 100% ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಕಂಪ್ನಿಗಳು ಯಾಕೆ ಲಾಸ್ ಮಾಡ್ಕೋಬೇಕು ಅಲ್ವಾ? ಕೆಲವೊಂದು ಟೈಮ್ ಏನಾಗುತ್ತೆ ಗೊತ್ತಾ, ಈ ನೋ ಕಾಸ್ಟ್ EMIನ ಈ ಫ್ಲಿಪ್ಕಾರ್ಟ್ನವರು ಕೂಡ ಬೇರ್ ಮಾಡ್ತಾರೆ ಎಷ್ಟೋ ಸಲ. ಈ ಫ್ಲಿಪ್ಕಾರ್ಟ್ ಅಂದರೆ ಈ ಸೇಲ್ ಟೈಮಲ್ಲಿ ಫ್ಲಿಪ್ಕಾರ್ಟ್ ಅವರು ಒಂದು ಅರ್ಧ, ಬ್ರ್ಯಾಂಡ್ ಅವರು ಒಂದು ಅರ್ಧ ಬೇರ್ ಮಾಡ್ತಾರೆ. ಸೊ ಅದು ಕೂಡ ಆಗುತ್ತೆ ಎಷ್ಟೋ ಸಲ, ಡಿಪೆಂಡ್. ಬಟ್ ನಾರ್ಮಲಿ ಒಂದು ಫೋನ್ ಲಾಂಚ್ ಆಗ್ತಾ ಇದೆ ಅಂತ ಅಂದರೆ ಆ ಟೈಮಲ್ಲಿ ನೋ ಕಾಸ್ಟ್ EMIನ ಬ್ರ್ಯಾಂಡ್ನವರೇ ಬೇರ್ ಮಾಡ್ತಾರೆ. ಸೊ ಆ ರೀತಿ ಡಿಪೆಂಡ್ ಆಯಿತಾ, ಒಂದೊಂದು ಟೈಮಲ್ಲಿ ಒಂದೊಂದು ಥರ ಇರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕನ್ಫರ್ಮ್ ಈ ವರ್ಷ iPhone 18 Pro Maxಲ್ಲಿ ಡೈನಮಿಕ್ ಐಲ್ಯಾಂಡ್ ತುಂಬ ಕಡಿಮೆ ಇರುತ್ತೆ. ಸೊ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಡೈನಮಿಕ್ ಐಲ್ಯಾಂಡ್ನ ಜೊತೆಗೆ ಈವನ್ ಬೆಝಲ್ ಕೂಡ ಸ್ಲೈಟ್ಲಿ ಕಡಿಮೆ ಇರಬಹುದು, ಆಯಿತಾ? ಸೊ ಲಾಸ್ಟ್ ಟೈಮು ಡೈನಮಿಕ್ ಐಲ್ಯಾಂಡು 20.76 mm ಉದ್ದ ಇತ್ತಂತೆ, ಅಂದರೆ ಹತ್ತಿರ 2 ಸೆಂಟಿಮೀಟ್ರು. ಈ ಕಡೆ ನೋಡಿ 18 Pro Maxಲ್ಲಿ ಬರೀ 13.49 mm, ತುಂಬ ಸಣ್ಣದಾಗಿದೆ ಡೈನಮಿಕ್ ಐಲ್ಯಾಂಡು. ನೆಕ್ಸ್ಟು ಪಂಚಲ್ ಕ್ಯಾಮ್ರಾ, ಆಮೇಲೆ ಇನ್ ಡಿಸ್ಪ್ಲೇ ಕ್ಯಾಮ್ರಾ ಬಂದರೂ ಬರ್ಬೋದೇನೋ, ಅದು ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೋಟೋ ಅವರು ಇದೇ ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ದಿನಾಚರಣೆಯ ದಿನ ಮೋಟ್ರೋಲಾ G Max ಅಂತ ಒಂದು ಫೋನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಡೀಸೆಂಟ್ ಆಗಿರೋ ಫೋನ್, ಹತ್ತಿರ 30,000 ರೇಂಜಲ್ಲಿ ಲಾಂಚ್ ಆಗುವಂಥ ಫೋನು. ಸ್ನ್ಯಾಪ್ಡ್ರ್ಯಾಗನ್ 6S Gen 4 ಪ್ರೊಸೆಸರ್, LPDDR5X, UFS 3.1 ಸ್ಟೋರೇಜು, 2 ವರ್ಷ ವಾಯ್ಸ್ ಅಪ್ಡೇಟ್, 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಎಲ್ಲ ಕೊಡ್ತಾರಂತೆ. ಡೀಸೆಂಟಾಗಿದೆ ಫೋನ್, ನೋಡೋಣ. ಹೆಸರು ಏನೋ ಒಂಥರ ಡಿಫ್ರೆಂಟ್ ಆಗಿಟ್ಟವ್ರೆ, ಮೋಟ್ರೋಲಾ G Max ಅಂತ. ಏನಪ್ಪ ಏನು ಸ್ಪೆಷಲಾಗಿದೆ ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ.
ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.